It's a pure forest. ಹಾಂ 1.5 hour ಬೇಕು ಜಾಲಹಳ್ಳಿಯಿಂದ ವೈಟ್ ಫೀಲ್ಡಿಗೆ ಹೋಗಲಿಕ್ಕೆ. Hey bros, good morning all. It's around 3 AM in the morning. ನನ್ನೆಲ್ಲ ವ್ಯೂವರ್ಸಿಗೆ ಇದೊಂದು ನಾರ್ಮಲ್ ದಿವಸ ಆಗಿರ್ಬೋದು, ಬಟ್ ನನಗಿದೊಂದು ಸ್ಪೆಷಲ್ ಡೇ. Why? Because you will see in this video. Watch till the end. Oh guys, it's 4:23 in the morning. ಗೈಸ್, ನಾವೀಗ ಇಲ್ಲಿ ಕೈಕಂಬದಲ್ಲಿದ್ದೇವೆ. ಡೈರೆಕ್ಟ್ ಹೊರಡೋದೆ, ಒಂದು ಮೂತ್ರ ಮಾಡಲಿಕ್ಕೆ ನಿಲ್ಲಿಸಿದೆ ಅಷ್ಟೇ. ಲೇಟ್ ಆಯಿತು. ಬಿಫೋರ್ 6 or before 7 I have to reach Nelamangala. Until just arrived. Okay, come with me guys. Kundya. It's a pure forest. ಸಿಗ್ನಲ್ ಕೂಡ ಇರುವುದಿಲ್ಲ ಎಂತ ಸಹ. ಟೈಮ್ ಫಾರ್ ಲೆಟ್ಸ್ ಗೋ. ಲೆಟ್ಸ್ ಸಿ. Yeah, I hope it's recording. Finally guys, it's 5:51 in the morning. ಸೊ ನೋಡ್ಬೋದು, ಬೈಕ್ ಹೀಗೆ ಸೈಡಲ್ಲಿ ನಿಲ್ಲಿಸಿದೆ. ನಾವೀಗ ಕರೆಂಟ್ಲಿ ಹಾಸನಕ್ಕೆ ಇನ್ನೇನು 14 kilometers ಪೆಂಡಿಂಗ್ ಇರೋದು. ಯಾ ವಿಲ್ ಸೊ ಕಂಟಿನ್ಯೂಸ್ ಸ್ಟ್ರೆಚ್ ಹೊಡೆದೆ. ಇನ್ನೀಗ ನಾವು ಸಿಗುವ ಎಲ್ಲಿ ಅಂತ ಹೇಳಿದರೆ, ಒಂದು ಟೀ ಬ್ರೇಕ್ ಆಫ್ಟರ್ ಹಾಸನ. ಎಲ್ಲರ ಸೈಡಲ್ಲಿ ಒಳ್ಳೆ ಜಾಗ ಇದ್ದರೆ ನೋಡಿ ನಿಲ್ಲಿಸ್ತೇನೆ. ಲೆಟ್ಸ್ ಗೋ ಗೈಸ್. ವಿಲ್ ಪ್ಲೇಯಿಂಗ್ ಸಮ್ ಸಾಂಗ್. This one. Okay. Don't waste time. Time is important. Whew. Oh my god. Literally. What a stretch guys, what a stretch. In between Sakleshpura full road block. ನಮ್ಮ 2-wheeler ಆದ ಕಾರಣ ಆರಾಮ್ಸೆ ಬರ್ಬೋದು. ಅರೌಂಡ್ 2 kilometers ಫುಲ್ ಟ್ರಕ್ಗಳಲ್ಲಿ. ವಾವ್. ವೆದರ್ ನೋಡ್ಬೋದು, ಫುಲ್ ಫಾಗಿ.
ಕೋಲ್ಡ್ ಉಂಟು. ಲಾಸ್ಟ್ ಟೈಮ್ ಆ ಕಾಫಿ ಹಿಡಿಯಲ್ಲಿ ನಿಲ್ಲಿಸಿದ್ದೆ, ಈ ಸತಿ ಟೈಮ್ ಇಲ್ಲ. Push. ಯಾ ಬಾಯ್ಸ್, ಹಿರಿಸಾವೆಗೆ ಇನ್ನೇನು 14 ಕಿಲೋಮೀಟ್ರ್ ಇದೆ. ಸೊ ಐ ಟುಕ್ ಬ್ರೇಕ್ ಹಿಯರ್ ಅಗೈನ್. ಒಂದು ಬ್ಯೂಟಿಫುಲ್ ಸನ್ರೈಸಸ್ ಆಗ್ತಾ ಉಂಟು. ನಾನ್ ಸ್ಟಾಪ್ ಹೊಡಿತಾ ಇದ್ದೇನೆ. ಟಯರ್ ನೋಡ್ಬೋದು, ಫುಲ್ ಬರ್ನ್ ಆಗ್ತಾ ಉಂಟು ಹಾಗೆ. ಓಕೆ, ನಾನೊಂದು ಕ್ವಿಕ್ಕಾಗಿ ಒಂದು ಮನೆಗೆ ಒಂದು ಫೋನ್ ಮಾಡ್ತೇನೆ. ಕಾಯ್ತಾ ಇರ್ತಾರೆ ಪಾಪ. 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ. A few moments later. ಅಣ್ಣ 500. ಟಿಫಿನ್ ಆಯ್ತಾ? 11 ಗಂಟೆಗೆ. ಹಾಂ, it's a fuel stop guys. 500 more. We'll be having soon. Let's go. ಇಷ್ಟು ಬೇಗ ಟಿಫಿನ್ ಮಾಡಲ್ಲ ನಮ್ಮಲ್ಲೆಲ್ಲ 7 ಗಂಟೆಗೆ ಟಿಫಿನ್ ಆಗ್ತದೆ ಮಾರೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಮ್ಮ ಮಂಗಳೂರಿಗಿಂತ ಬೆಸ್ಟ್ ವೆದರ್ ಇದು. ಬಟ್ ಗೊತ್ತಿಲ್ಲ ಇನ್ನು ಮಧ್ಯಾಹ್ನ ಎಷ್ಟು ಇರ್ಬೋದು, ಹೇಗೆ ವಿಲ್ ಸಿ. ಐ ವಿಲ್ ಅಪ್ಡೇಟ್ ಇನ್ ದಿಸ್ ವಿಡಿಯೋ ಐ ಗೆಸ್. ಐ ಹೋಪ್ ಸೊ. ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಇವತ್ತೊಂದು ಅಫಿಷಿಯಲ್ ಆಗಿ ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ನಾ ಬೆಂಗಳೂರಿಗೆ ಬರ್ತಿರುವಂಥದ್ದು. ದೊಡ್ಡ ವಿಷಯ ಅಂತಲ್ಲ, ಚಿಕ್ಕ ವಿಷಯ, ಬಟ್ ಸ್ಟಿಲ್ ಗೊತ್ತಿರ್ಬೋದು. ಇಷ್ಟು ದಿವಸ ತುಂಬ ಎಫರ್ಟ್ ಹಾಕಿ ಯೂಟ್ಯೂಬ್ಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಾನು ನೇಮ್ ಹೇಳಲಿಕ್ಕೆ ಹೋಗೋದಿಲ್ಲ. ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಕೂಡ ನಾವು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಯೂಟ್ಯೂಬ್. ಡ್ಯೂ ಟು ಸಮ್ ರೀಸನ್ಸ್ ವೀಕಲ್ಲಿ 1-2 ವಿಡಿಯೋ ಬರ್ಬೋದು. ದಟ್ ಈಸ್ ಆನ್ ಟ್ಯೂಸ್ಡೇ ಈವ್ನಿಂಗ್ ಆರ್ ನೈಟ್ ಸಮಥಿಂಗ್. ನಾನು ಟ್ರೈ ಮಾಡ್ತೇನೆ, ಎಷ್ಟು ವೀಡಿಯೋ ಹಾಕಲಿಕ್ಕೆ ಆಗ್ತದೆ ಅಷ್ಟು ವೀಡಿಯೋ ಹಾಕ್ತೇನೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ.
ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ಓಪನ್ ಮಾಡಿದ್ದೇನೆ. ಪರ್ ಮಂತಿಗೆ 29 ರೂಪೀಸ್. ಇಷ್ಟ ಇರುವವರು ನನಗೆ ಸಪೋರ್ಟ್ ಮಾಡ್ಬೋದು. ಟೈಮ್ ಆಲ್ರೆಡಿ 7, ಅಲ್ಲಿಗೆ ನನಗೆ ರಿಪೋರ್ಟಿಂಗ್ ಟೈಮು 11 ಕೊಟ್ಟಿದ್ದಾರೆ. ಇದೀಗ ಸಡನ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನನಗೆ ನಿನ್ನೆ ಅರೌಂಡು 12 ಆಫ್ಟರ್ನೂನು ನನಗೆ ಮೇಲ್ ಬಂದದ್ದು. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೆ. ಇಷ್ಟರಲ್ಲಿ ನಿಮಗೆ ಸಹ ಗೊತ್ತಾಗಿರ್ತದೆ ಅಂತ ಅಂದ್ಕೊಳ್ತೇನೆ. ಕೀಪ್ ಅಪ್. ಇನ್ನೀಗ ಸ್ವಲ್ಪ ಈ ಮಂತ್ ನನಗೆ ರೈಡ್ ಮಾಡಲಿಕ್ಕೆ ಸಿಕ್ಕದ ಗೊತ್ತಿಲ್ಲ ಬೆಂಗಳೂರಲ್ಲಿ. ಇನ್ ಕೇಸ್ ಚಾನ್ಸಸ್ ಸಿಕ್ಕಿದರೆ ನಾನು ರೈಡ್ ಮಾಡ್ತೇನೆ. ಐ ಹೋಪ್ ಈ ವಿಡಿಯೋ ರೆಕಮೆಂಡೇಷನಲ್ಲಿ ಹೋಗ್ತದೆ ಅಂತ ಹೇಳಿ ಅನಿಸ್ತದೆ ನನಗೆ. ಅಕ್ಷಯ್ ಕೂಡ ಬೆಂಗಳೂರಲ್ಲಿ ಇರ್ಬೋದು. ಅವನನ್ನು ಕೂಡ ಮೀಟ್ ಆಗಿ ಒಂದು ಸಂಡೇ ರೈಡ್ ಹೋಗುವ ಅಂತ ಪ್ಲ್ಯಾನ್ ಮಾಡುವ. ನೆಲಮಂಗಲದಿಂದ ಜಾಲಹಳ್ಳಿಯಲ್ಲಿ ನನ್ನ ಮಾವನ ಮನೆ, ಅವತ್ತೊಂದು ವಿಡಿಯೋ ಹಾಕಿದ್ದೆ ನೋಡಿ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ನನಗೆ ಮಿನಿಮಮ್ 1.5 hour ಬೇಕು ಜಾಲಹಳ್ಳಿಯಿಂದ ವೈಟ್ಫೀಲ್ಡಿಗೆ ಹೋಗಲಿಕ್ಕೆ. ನೋಡುವ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಹೇಗೆ ಉಂಟು, ಈ ಶೂಟಿಗೆ ಹೇಗೆ ಬರ್ತದೆ, ಮತ್ತು ಈ ವಿಡಿಯೋ ಯಾವಾಗ ಬರ್ತದೆ ಅಂತ ಹೇಳಿ ಕೂಡ ನನಗೆ ಐಡಿಯಾ ಇಲ್ಲ. ನನಗೆ ಫ್ರೀ ಟೈಮ್ ಸಿಗಬೇಕಷ್ಟೇ. ಹೇಗೆ ಸಿಗ್ತದೆ ಎಂಥ ಕತೆ ಏನು ಸಹ ಐಡಿಯಾ ಇಲ್ಲ. ಮಾರ್ನಿಂಗ್ ಸನ್ರೈಸ್, ಹಾಗೆ ಒಂದು ಕೂಲ್ ವೆದರ್, ರೈಡ್ ಮಾಡಲಿಕ್ಕೆ ಖುಷಿ ಆಗ್ತದೆ. ಓಡೆ ಕೊನಪ್ಪನ್ನ ಯಾವುದೇ ಟ್ರಾಫಿಕ್ ಇಲ್ಲ ಕಾಣ್ತದೆ ನೋಡುವಾಗ. ಇನ್ನೂ ಸಹ ಎಲ್ಲ ಹೊರಗೆ ಬರಬೇಕಷ್ಟೇ ಜನ. ಟೆಕ್ ಪಾರ್ಕ್ ಒಂದು ಒಳಗೆ ನುಗ್ಗಿದ್ರದ್ದು ಫುಲ್ ಡಿಫ್ರೆಂಟ್ ವರ್ಲ್ಡ್ಗೆ ನುಗ್ಗಿದಾಗ್ತದೆ. ಟ್ರಾಫಿಕ್ ಕಾಣುವುದಿಲ್ಲ. ಈಗ ರಿಕ್ಷಾದವರು ಜಾಸ್ತಿ ಆಗಿದ್ದಾರೆ.